ಶಾರದಾಂಬೆಗೆ ಹೂವು ಇಟ್ಟ ದೇವರಿಗೆ ಎಲ್ಲ ದೇವ್ರಿಗೂ ಇಟ್ಟ ಶಾರದಾಂಬೆಗೆ ಒಂದಿಡು ಸಾಕು. ಸಾಕ್ಸ್ ತಗೊಂಡ ಇದ್ರಲ್ಲಿ ಸಾಕ್ಸ್ ತಗೊಂಡು ಫ್ರೆಂಡ್ಸ್. ತನುನ ಈಗ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಬಂದ್ವಿ. ಕೆಲಸ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಮಾಡಬೇಕು. 11 ಗಂಟೆಯಿಂದ ಎಕ್ಸಾಮು. ಬೇಗ ಬರೋಕ್ಕೆ ಹೇಳಿದರು, 9:15 ಅಷ್ಟೊತ್ತಿಗೆ ಬನ್ನಿ ಅಂತ. ಹಂಗಾಗಿ ಬೇಗ ಬಿಟ್ವಿ, ಯಾಕಂದ್ರೆ ರೂಮೆಲ್ಲ ನೋಡ್ಕೋಬೇಕಲ್ವ. ಹಾಗಾಗಿ ಬಿಟ್ಬಿಟ್ಟು ಈಗ ಬಂದ್ವಿ. ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು. ಉಪ್ಪಿಟ್ಟು ತಿನ್ನಬೇಕು. ತನೂ ಸರಿಯಾಗಿ ತಿನ್ನಲಿಲ್ಲ, ಹಂಗೆ ಬಿಟ್ಟೋದು. ನನ್ನ ಹಸ್ಬೆಂಡು ತಿಂದಿದ್ರು, ಅವರು ಬೆಳಗ್ಗೆ ಇಡ್ಲಿ ತಿಂದಿದ್ರಂತೆ, ಹಾಗಾಗಿ ಉಪ್ಪಿಟ್ಟು ತಿನ್ನಲಿಲ್ಲ. ಈಗ ನಾನು ಉಪ್ಪಿಟ್ಟು ತಿಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ತನು 1 ಗಂಟೆಗೆ ಬರ್ತಾಳೆ. 1 ಗಂಟೆ ಅಷ್ಟೊತ್ತಿಗೆ ಹೋಗಿ ಕರ್ಕೊಂಬರ್ಬೇಕು. ಓಕೆ. ಟೆನ್ಷನು ಇವತ್ತು ಇಂಗ್ಲೀಷ್ ಬೇರೆ, ಹಂಗಾಗಿ ನನಗೂ ಸ್ವಲ್ಪ ಟೆನ್ಷನ್ ಐತೆ. ನೋಡೋಣ, ಚೆನ್ನಾಗಿ ಬರೀತೀನಿ ಅಂತ ಹೋಗಿದ್ದಾಳೆ. ಇವತ್ತು ಇಂಗ್ಲೀಷ್ 1 ಗ್ರಾಮರು ಇವತ್ತು ಎಕ್ಸಾಮು, ಅದೇ ಫಸ್ಟ್ನೇ ಎಕ್ಸಾಮು. ಹಾಗೆ ICSE ಮತ್ತು CBSE 2 ಬೋರ್ಡು ಇವತ್ತಿಂದನೇ ಎಕ್ಸಾಮ್ ಸ್ಟಾರ್ಟು. ಸೊ ಯಾರೆಲ್ಲ ಎಕ್ಸಾಮ್ ಬರೀತಾ ಇದ್ದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಓಕೆ. ಮನೆ ಬಿಸ್ಕೆಟು, ಕಾಫಿ, ಹಾಲು ತಂದು ಕೊಟ್ಟರೆ ನಾನು ಕಾಫಿನೇ ಮಾಡ್ಕೊಂಡು ಕುಡ್ದಿಲ್ಲ. ಗ್ಯಾಸ್ಟ್ರಿಕ್ ಆಗಿದೆ ನನಗೆ, ಅದಕ್ಕೆ ಗೊತ್ತಾ. ಇವಾಗ ಸಂಜೆ ಕುಡಿಯೋಣ ಅಂದರೆ ಇವಾಗ ಸಂಜೆ ನೀನು ಬೇರೆ ಹೊರ ಕರ್ಕೊಂಡು ಹೋಗ್ತೀನಿ, ಬನ್ನಿ 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 ಅಂದ. ಬನ್ನಿ ಬನ್ನಿ ಹೊರ ಕರ್ಕೊಂಡು ಹೋಗ್ತೀನಿ, ಕಾಫಿ ಟೀ ಕುಡಿಬೇಡಿ. ಗಾರ್ಮೆಂಟ್ಸ್ ಆಮೇಲೆ 2 ದಿವಸ ಹೋಗಿರ್ತೀನಿ, 3 ದಿವಸಕ್ಕೆ. ಮನೆ ನಿನ್ನ ಕೈಲಿ ಆಗಲ್ಲ, ಮನೆ ಬಂದುಬಿಡು, ಬೇಡ ಅವೆಲ್ಲ ಕೆಲಸ ಅಂತ ಹೇಳ್ತೀಯ. ಮತ್ತೆ ಏನು ಮಾಡ್ತೀನಿ, ಕಾಲು ನೋವು ಬಿದ್ದಿರು ವರ್ಡ್ಗಳು ನೋಡು. ಮೂರತ್ತು ಐಟಿ ಬಿಟ್ಟು ಹುಡುಗಿರು ಎಲ್ಲ ಕಣ್ಣಲ್ಲ ನಿಮಗೆ. ಅಲ್ಲ, ಅವ್ರು ನೋಡಿ ಎಷ್ಟು ಕೆಲಸ ಮಾಡ್ತಾರೆ. ಬಿಸ್ನೆಸ್ ಮ್ಯಾನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನೋಡು. ನೋಡು ಅಲ್ಲಿ ಹುಡುಗರು ನೋಡು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗ ಅಲ್ಲ ಕಣೆ, ಮುದ್ಕ ನಡಿಗೆ. ಫೈನಲಿ ನೀನು ಮುದ್ಕ ಅಂತ ಅಡ್ಮಿಟ್ ಮಾಡ್ಕೊಂಡಲ್ಲ. ಯಾವಾಗಲೂ ನಾನು ಹೆಂಗು ಅಂತಿದ್ದೆ. ನೀನು ಹೆಂಗೂ ಅಲ್ಲ ನೀನು ಹೆಂಗೆಂಗೋ. ಪ್ಲಗ್ ಆಫ್ ಮಾಡ್ತೀನಿ. ಎಲ್ಲಿ ಟೇಸ್ಟಿಯಾಗಿರುತ್ತೆ ಅಲ್ಲೇ ತಿನ್ನಬೇಕು. ಬಟ್ ಮುದ್ಕ ಅಂತ ಕನ್ಫರ್ಮ್ ಮಾಡ್ಕೊಂತ ಕುಯ್ಯೋ ಅಂತಾನೆ.
ದಿಸ್ ಇಸ್ ಟೂ ಮಚ್. ನಾನು ಜಲ್ದಿ ಹತ್ಬಿಡ್ತೀನಿ. ಏನು ಅಂತ ಅಂದ್ಕೊಬಿಟ್ಟಿದ್ಯಾ ನಾನು? ಹಾಂ, ವೇಸ್ಟ್ ಕೆಲೋ ನೀರೇ ತಿನ್ನು. ಸೆಂಟ್ರಿ ಕುತ್ಕೊ ನೀನು, ನಿಂದೆ ಬಾರ. ಅದೇ ಹಾರ್ನ್ ಹೊಡಿಯೋದು. ಅಂಡರ್ ಎಸ್ಟಿಮೇಟ್ ಮಾಡಬೇಡ ನನ್ನ ಕಾಲನ್ನ. ಏನು ಮಾಡೋದು ಕಾಲಿಗೆ? ವಾವ್, ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮನೆ, ಮರ, ಗಿಡ, ರಸ್ತೆ. ಐ ಲೈಕ್ ದಿಸ್ ಲೈಟ್ಸ್, ಮೈ ಫೇವ್ರೆಟ್ ಲೈಟ್ಸು. ಈ ಏರಿಯಾಗೆ ಬಂದರೆ ಈ ಲೈಟ್ಸ್ಗಳನ್ನ, ಸ್ಟ್ರೀಟ್ ಲೈಟ್ ನೋಡೋದಂದರೆ ನಂಗೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿದಾವಲ್ಲ. ಇಡೀ ದೇಶದಲ್ಲೇ ಯಾಕೆ ಮಾಡಿಸ್ತಾರೆ? ಟೂರಿಸ್ಟು ಫಸ್ಟು ರಸ್ತೆಯಲ್ಲಿರೋ ಕಸ ತೆಗೆದ್ಬಿಟ್ಟು ರಸ್ತೆ ನೆಟ್ಟಿಗೆ ಮಾಡಲಿ. ಲೈಟಿಂಗ್ಸ್ ಕಥೆಯಲ್ಲಿರಲಿ, ರಸ್ತೆ ನೆಟ್ಟಿಗೆ ಮಾಡಿದ್ರೆ ಸಾಕು. ಕ್ಲಬ್ಬು ಬಂತು, ಕ್ಲಬ್ಬು. ನೈಟ್ ಟೈಮಲ್ಲಿ ಜಿಗ್ 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 ಅಂತ ಇರುತ್ತೆ ಸಾಂಗ್ಸ್. ಮನುಷ್ಯ ದುಡ್ಡನ್ನ ಹೆಂಗೆ ಖರ್ಚು ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ಐಷಾರಾಮಿ ಬದುಕ್ತಾ ಇರ್ತಾನ. ಇಂಥದಕ್ಕೆಲ್ಲ ಹೋಗಿ ದುಡ್ಡು ಖರ್ಚು ಮಾಡ್ತಾನೆ, ಆಯಿತಾ? ತನ್ನ ಖುಷಿ, ತನ್ನ ಸಂತೋಷಕ್ಕೆ. ನಾವೆಲ್ಲ ಸಂಪಾದನೆ ಮಾಡೋಕ್ಕೆ ಕಷ್ಟಪಡ್ತಾಯಿದ್ದೀವಿ. ಇನ್ನು ಹೆಂಗಪ್ಪ ಸಂಪಾದನೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತಾಯಿರ್ತೀವಿ. ಅವರೆಲ್ಲ ಹೆಂಗಪ್ಪ ದುಡ್ಡು ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತೀವಿ. ನಮಗೂ ಅವ್ರಿಗೂ ಅದೇ ವ್ಯತ್ಯಾಸ. ಆದರೂ ಒಂದೊಂದು ಸತಿ ದೇವ್ರ ಮೇಲೆ ಬೇಜಾರಾಗುತ್ತೆ. ಒಬ್ಬ ಮನುಷ್ಯನಿಗೆ ಬೇಸಿಕ್ಕಾಗಿ ಒಂದಷ್ಟು ಬೇಕು ಅಲ್ವಾ? ಒಂದಷ್ಟು ಬೇಸಿಕ್ಕಾಗಿ ನೀಡ್ಸ್ ಬೇಕು. ಏನು ಗೊತ್ತಾ? ಒಂದು ಮನೆ. ನಮ್ಮಮ್ಮ ಮಾಡಿರೋದು ಪಾಪ. ನಮ್ಮಮ್ಮ 3 ಮಕ್ಕಳು ಸಾಕಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದೆ ಅಂತ ನನಗೆ ಗೊತ್ತಿದೆ, ನೋಡಿರೋರಿಗೆ. ಈಸಿ ಅಲ್ಲ, ನಾವು ಹೇಳ್ಬೋದು, ಸುಲಭ ಅಲ್ಲ. 3 ಮಕ್ಕಳು ಹೊಟ್ಟೆ ಬಟ್ಟೆ ನೋಡೋದು ಕಡಿಮೆ ಸಂಬಳದಲ್ಲಿ. ಅವತ್ತಿನ ಕಾಲ ಎಷ್ಟು ಕಷ್ಟ ಇತ್ತು ಅಂದರೆ ಒಂದೊಂದು ಹೊತ್ತು ಊಟಕ್ಕೂ ಕಷ್ಟಪಡೋವಂಥ ಕಾಲ ಆವಾಗ. ಇವಾಗಿನಂಗೆಲ್ಲ ಇವಾಗ ಸ್ವಲ್ಪ ದುಡ್ಡು ಹೆಂಗಾದ್ರೂ ಮಾಡಿ ದುಡಿಬೋದು. ಆಸೆ ಪಟ್ಟಿದ್ದು ಏನು ಬೇಕಾದರೂ ತೊಗೋಬೋದು, ತಿನ್ಬೋದು. ಒಬ್ಬ ಮನುಷ್ಯ ಕೂಡ ಹೆಂಗಿಲ್ಲ ಒಂದು 1000 ರೂಪಾಯಿ ದುಡಿತಾನೆ ಮನೆ ಅಲ್ವಾ? ಒಂದು ಗಾರೆ ಕೆಲಸ ಮಾಡೋನು ಒಂದು 700-1000 ದುಡಿತಾನೆ. ಅವಾಗೆಲ್ಲ ಹಂಗಲ್ಲ, 1 ರೂಪಾಯಿ 2 ರೂಪಾಯಿ ಸಂಬಳ. ಕೆಲಸಕ್ಕೆ ಕರಿತಾ ಇರಲಿಲ್ಲ. ವಾಯ್ಸ್ ಶೇಕ್ ಆಗ್ತದೆ ಅಂದರೆ ಆಟೋ ಶೇಕ್ ಆಗ್ತದೆ. ಇಲ್ಲ, ನನ್ನ ಹಿಂದೆ ಶೇಕ್ ಆಗ್ತದೆ. ನನ್ನ ವಾಯ್ಸ್ ಕೂಡ ಹಂಗೆ ಶೇಕ್ ಆಗ್ತದೆ ಅಲ್ವಾ? ಹಾಂ, ವಯಸ್ಸಾಯಿತು. ನರನಾಡಿ ವೀಕ್ ಆಯಿತಾ? ಏನು ಮಾಡೋದಪ್ಪ, ನಿನ್ನ ಕಟ್ಕೊಂಡು ಏನು ಮಾಡೋದಪ್ಪ, ನಿನ್ನ ಕಟ್ಕೊಂಡು ನನ್ನ ಲೈಫ್ ಹೀಗಾಯಿತು. ವಾವ್, ಮನೆ ವಾಯ್ಸ್ ಹೆಂಗೆ ಬರ್ತಿದೆ ಕೇಳ್ದ? ಓ, ಮನೆ ಗ್ಯಾಸ್ಟ್ರಿಕ್ ಆಗಿ ಮೈ ಮೂಳೆ ಎಲ್ಲ ವೀಕ್ ಆಗಿದಾವೆ ಕಣ್ಮನೆ. ಏನು ತಿಂದರೂ ಗ್ಯಾಸ್ಟ್ರಿಕ್ ಆಗುತ್ತೆ. ಏನು ಮಾಡೋಣ ಹೇಳು? ಹಂಗೆಲ್ಲ ಆ ಥರದ ಲೈಫೆಲ್ಲ ನಮಗೆ ಬೇಡ. ಸೊಪ್ಪು ಸದೇ ತಿನ್ನೋ ಲೈಫ್ ಬೇಡ. ನಮಗೆ ಬೇಕಾಗಿ ತಿಂದರೆ ಸಾಕು. ಈ ಆಟೋಗೆ ಏನಾಯಿತು? ನನಗೆ ಹಳ್ಳಿಲಿರೋಕ್ಕೆ ಇಷ್ಟ, ಆದರೆ ಹಳ್ಳಿ ಸ್ವಲ್ಪ ಸಿಟಿಗೆ ಹತ್ರ ಇರಬೇಕು ಅಲ್ಲ ಚಿನ್ನಿ? ಸುತ್ತಮುತ್ತ ಮನೆ ಇರಬೇಕು. ಒಂಟಿ ಮನೇಲಿ ಇರೋಕ್ಕೆ ಭಯ ಆಗುತ್ತೆ. ಸುತ್ತಮುತ್ತ ಮನೆ ಇರಬೇಕು. ನಾನು ಆಸೆ ಪಟ್ಟಂಗೆ ಒಂದಷ್ಟು ಗಿಡ ಮರ, ಸಾಕು ಪ್ರಾಣಿಗಳು, ಮುದ್ದಾಗಿರೋ ಹಸು ಕರು, ಮುದ್ದಾಗಿರೋ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು, ಕೋಳಿಗಳು, ಕೋಳಿ ಪಿಳ್ಳೆಗಳು ಎಲ್ಲ ಸಾಕಬೇಕು.
ಏಜ್ ಬೇರೆ ಆಗ್ತಾ ಬಂತು. ಇನ್ನು ನಮ್ಮ ಡ್ರೀಮ್ ಫುಲ್ಫಿಲ್ ಆಗೋದು ಯಾವಾಗ? ತನು ನೀನೇ ಫುಲ್ಫಿಲ್ ಮಾಡಬೇಕು ನನ್ನ ಡ್ರೀಮ್ನ. ಮಾಡ್ತೀಯಾ? ಮಾಡೋಣ. ಆದರೆ ನನಗೆ ಅಷ್ಟೊಂದು ವಿಲೇಜ್ ಲೈಫ್ ಮೇಲೆ ಆಸೆ ಇಲ್ಲ. ನೀನೇನು ವಿಲೇಜಲ್ಲಿ ಇರ್ತೀಯ? ನಿನ್ನ ಗಂಡು ಮನೇಲಿ ಇರ್ತೀಯ ಅಕ್ಕ? ಏನು ಮನೆ? ವಿಲೇಜಲ್ಲಿ ನಾವಿರ್ತೀವಿ. ನಾವು ಸೆಟ್ಲ್ ಮಾಡೋ ಹೊತ್ತಿಗೆ ದೇವರ ದಾರಿ ತೋರಿಸ್ತಾನೆ. ಯಾವುದಾದ್ರೂ ಒಂದು ವಿಧದಲ್ಲಿ ದೇವ್ರ ದಾರಿ ತೋರಿಸ್ತಾನೆ, ಶಕ್ತಿ ಕೊಡ್ತಾನೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಹಣವನ್ನು ಸಂಪಾದನೆ ಮಾಡಿ. ಹಣ ಇಷ್ಟ ಆಗಲ್ಲ. ಓ ಡವು, ನಡೀರಿ ಇಂಥವ್ರನ್ನೆಲ್ಲ ಭಾಳ ನೋಡಿದ್ದೀವಿ ಜೀವನದಲ್ಲಿ. ನಡೀರಿ ಫಸ್ಟ್ ಓದಿ ಉದ್ಧಾರ ಆಗಿ ಸಾಕು. ನಮಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ನೀನು ಚೆನ್ನಾಗಿ ಓದಿ ನಿನ್ನ ಲೈಫ್ ಚೆನ್ನಾಗಿ ಕಟ್ಕೊಂಡ್ರೆ ಸಾಕು. ನಾನು ನನ್ನ ಗಂಡ ಹೆಂಗೋ ಸೊಪ್ಪು ಸದೆ ತಿಂದ್ಕೊಂಡು ಜೀವನ ಮಾಡ್ತೀವಿ. ಏನು ಮನೆ? ನಾನು ನನ್ನ ಗಂಡ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀವಿ. ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಚಿನ್ನಿ. ಜನ್ರೇಷನ್ ಹಂಗಿದೆ ಇವಾಗ, ಆಯಿತಾ? ಇವಾಗಿನ ಜನ್ರೇಷನ್ ಹಂಗಿದೆ. ಇವಾಗ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಪ್ರಕೃತಿ ಒಳಗಡೆ ನೆಮ್ಮದಿಯಾಗಿ ಬದುಕಬೇಕು. ಗಿಡ ಮರ ಬಳ್ಳಿ, ಕಾಡು ಬೇಡ, ಗಿಡ ಮರ ಬಳ್ಳಿ, ಸೊಪ್ಪು ಸದೆ, ಪ್ರಾಣಿ ಪಕ್ಷಿ, ನೆಮ್ಮದಿಯಾಗಿರ್ಬೇಕು ಜೀವನ. ಅದೇ ಬೇರೆ ನಮ್ಮನೆ ಟೌನಲ್ಲಿ ಇದೆ, ಅಲ್ಲಿ ಗಿಡ ಮರ ಬೆಳ್ಸೋಕ್ಕೆ ಜಾಗ ಇಲ್ಲ. ನನ್ನ ಹೆಸರಲ್ಲಿ ಅದೇ ಬರ್ದೆ. ಆ ರೆಸ್ಟೋರೆಂಟ್ ಒಂದು ಕಾಡು ಮಧ್ಯ ಅಲ್ಲ, ಒಂದು ಫಾರ್ಮ್ ಮಧ್ಯದಲ್ಲಿದೆ. ಅದ್ರ ಸುತ್ತ ಪೂರ್ತಿ ಮರಗಳಿದೆ, ಕ್ಯಾನಪಿ ಆಫ್ ಟ್ರೀಸ್ ಅಂತ ಬರ್ತಿದೆ. ಅದ್ರ ಪಕ್ಕದಲ್ಲೇ ಒಂದು ಬೆಟ್ಟ ಇದೆ. ಆ ಬೆಟ್ಟದಿಂದ ವಾಟರ್ ಫಾಲ್ ಕಾಸ್ಕೇಡ್ ಆಗುತ್ತೆ. ಈ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ನಾನು. ಸೊ ಚೆನ್ನಾಗಿ ಕೊಡ್ಬೇಕಾಯ್ತು. ಸೊ 20ಗೆ 20 ಎಸ್ಸೆ 20ನಾ? 20 ಸಿಕ್ಕಿದ್ರೆ ಸಾಕಾಗೈತೆ. ನೋಡೋಣ ತಡಿ. ಎಷ್ಟೊತ್ತಿ ನೀನು ಹಾಕಿ ಮಾಡಿದ್ರು 15-16 ಮೇಲೆ ಬರ್ತಾ ಇರಲಿಲ್ಲ. ನೋಡೋಣ ತಡಿ, ಈ ಸತಿನಾದ್ರು 20 ಬರುತ್ತಾ ಅಂತ. ವರ್ಡ್ಗಳನ್ನ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಚಿನ್ನಿ, ಮೇಯ್ನ್ ನಾವು ಏನು ವರ್ಡ್ಗಳನ್ನ ಯೂಸ್ ಮಾಡ್ತೀವಿ ಸೆಂಟೆನ್ಸ್ನ ಬೇಕಾಬಿಟ್ಟು ಬರೆಯೋದಲ್ಲ, ಇಂಪಾರ್ಟೆನ್ಸ್ನ ಬರೀಬೇಕು. ಒಂಥರ ಯಾವ ಥರ ಅಂದರೆ ಒಂದು ಇದು ಥರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತಲ್ವಾ, ಆ ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ಗಳನ್ನ ಇರಬೇಕು. ಅದಾದಮೇಲೆ ಒಂದು ಜಾಸ್ತಿ ಬರೀಬೇಕು ಅಂದಾಗ ಅದನ್ನು ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಸಣ್ಣ ವಯಸ್ಸಲ್ಲೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹಂಗೆ ವಾಟರ್ ಫಾಲ್ಸ್ ಅಲ್ಲೆಲ್ಲ ಆಟ ಆಡ್ತಿದ್ದೆ. ಆ ಥರ ಎಲ್ಲ ಬರ್ತಿದ್ದೆ. ಅವರ್ ಡೆಸ್ಟಿನೇಷನ್ ಈಸ್ ಕಮಿಂಗ್. ಮನೆ ಹೋಳಿಗೆ, ಕುರುಕು ತಿಂಡಿ. ಅವನೇ ಆ ಕಡೆ ಎಲ್ಲರೂ ಫ್ರಂಟಲ್ಲಿ ಅಲ್ಲೆಲ್ಲರೂ ಮುಂದೆ ಹಾಕೋಕ್ಕಾಗುತ್ತಾ ನೋಡಿ. ಮನೆ ಹೋಳಿಗೆ, ಕುರುಕು ತಿಂಡಿ, ಅದನ್ನು ತಿನ್ನಕ್ಕೆ ಬಂದಿದ್ದೀವಿ. ಹೋಳಿಗೆ ತಿನ್ನೋಕ್ಕೆ ಇಲ್ಲೇ ಜಾಗ ಇತ್ತಲ್ಲ, ಮನೆ ಹಾಕೋಕ್ಕಾಗಲಿಲ್ಲ ಅಲ್ಲೇ. ಇಲ್ಲಿ ನಿಲ್ಲಿಸ್ತೀಯಾ? ಹೋಗೋಣ ಅಲ್ಲಿಗೆ. ಮನೆ ಹೋಳಿಗೆ, ಕುರುಕು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಹೋಳಿಗೆನ ಅಲ್ವಾ? ಹೋಗೋಣ. ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಅದೇ ಯಾವುದು ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ ಚೆನ್ನಾಗಿ ಕಾಣ್ತದೆ. ದೇವಸ್ಥಾನಕ್ಕೆ ಒಂದು ಬೇಳೆ ತಿಂತಾನೆ ಬಾ. ಮಸಾಲ ಕಾರ್ಕಾರ ಚೆನ್ನಾಗಿರುತ್ತೆ. ಬಂಗಾರಪೇಟೆ ಏನೋ ಏನು ನೋಡ್ರಿ ಏನು ಹೇಳಿದ್ರಲ್ಲ, ಎಂತನವ್ರೆ ಏನಂತೆ? ಏನು ಕಾಂಟ್ರವರ್ಷಿಯಲ್ ಮಾತು? ನನ್ನ ಮೇಲೆ ಕಾಂಟ್ರವರ್ಷಿಯಲ್ ಮಾತಾಡ್ತೀರಾ? ನಾವಿಗೆಲ್ಲ ಒಂಥರ ಡಿಫ್ರೆಂಟ್ ಫೀಲ್ ಆಗ್ತದೆ ಪಾನಿ ಬಿದ್ದ ಮೇಲೆ.
ಇಲ್ಲಿ ನಾವು ಮನೆ ಹೋಳಿಗೆ ಕುರುಕು ತಿಂಡಿಯನ್ನು ತಿಂದು ಈಗ ಮನೆ ಕಡೆ ಹೊರಟ್ವಿ. ಚಾಲುಕ್ಯ ಸಾಮ್ರಾಟ್ ಹೋಟೆಲ್ ಇಲ್ಲಿ 40. ವಾವ್, ದಟ್ ಬಲೂನ್ ಬಲೂನ್ ತನು ಕೊಡ್ಸಿದ್ನಲ್ಲ, ಬಲೂನ್ ಕೊಡ್ಸಿದ್ನಲ್ಲಡ. ಹಾಂ ಅದೇ ಹೇಳಿ. ಆ ಬಂಗಾರಪೇಟೆ ಚಾಟ್ಸ್ ಎಲ್ಲಿ ಚೆನ್ನಾಗಿತ್ತು ಗೊತ್ತಾ? ಹಾಂ, ಅಲ್ಲಿ ಇದು ಏನದು ಕೋಟಿಲಿಂಗೇಶ್ವರ ಹೇಳು. ಎಷ್ಟು ಚೆನ್ನಾಗಿತ್ತು ಅದು. ಒನ್ ಆಫ್ ದಿ ಬೆಸ್ಟ್ ಬಂಗಾರಪೇಟೆ ಚಾಟ್ಸ್ ನಾನು ತಿಂದಿದ್ದು. ಕಾಂತಿ ಸ್ವೀಟ್ ಸಕ್ಕತ್ತಾಗಿತ್ತು. ಟೇಸ್ಟ್ ಟೀ ವಿಲ್ಲಾ ಕೆಫೆ. ನನಗೆ ಇವಾಗ ಮನಸ್ಸು ಪೂರ್ತಿ ಇನ್ನೂ ಸ್ವಲ್ಪ ತುಂಬಬೇಕು. ಇನ್ನ ಮನಸ್ಸು ತುಂಬಿಲ್ವಾ? ನಾನು ಚಿಕ್ಕಿ ತುಂಬಬೇಕು. ನಾ ಹ್ಯಾಪಿಯಾಗಿ ಓದ್ಬೇಕಂದ್ರೆ ಇನ್ನೊಂದು ಚಿಕ್ಕಿ ಅಬ್ಬಬ್ಬಬ್ಬಬ್ಬಬ್ಬ, ಇದೇ ಥರ ಹೇಳ್ಕೊಂಬ. ನಾ ಹಂಗೆ ಮೂಡ್ ಸರಿ ಆಗೋದು ಗೊತ್ತಾ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಸೊ ತನ್ನದು ಫಸ್ಟ್ ಡೇ ಎಕ್ಸಾಮ್ ಇದ್ದಿದ್ದರಿಂದ ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತೇಳಿ ಹೊರಗಡೆ ಕರ್ಕೊಂಬಂದ್ವಿ ಅಷ್ಟೇ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಈ ಬ್ಲಾಗಿಗೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ.